ಈ ನಡುವೆ ರೇಣುಕಾಸ್ವಾಮಿಯನ್ನ ನೆನೆದು ಪಾಪ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಮಗ ಚಿತ್ರದುರ್ಗದಲ್ಲಿ ಕೆಲಸಕ್ಕೆ ಹೋಗಿದ್ದ, ಪೊಲೀಸರು ಬನ್ನಿ ಎಂದರು, ಬಂದಿದ್ದೀವಿ, ನಮಗೇನು ಗೊತ್ತಿಲ್ಲ, ಈ ಘಟನೆ ಬಗ್ಗೆ ಮಾಹಿತಿ ಇಲ್ಲ. ದರ್ಶನ್ ಅವರಿಗೆ ದೇವರೇ ಬುದ್ಧಿ ಕೊಡಬೇಕು ಅಂತ ಪಾಪ ಅವರ ಪೇರೆಂಟ್ಸ್ ಎಲ್ಲ ಮಾತಾಡಿದ್ದಾರೆ. ಮೃತ ರೇಣುಕಾಸ್ವಾಮಿಯವರ ತಂದೆ ಕೆಲಸಕ್ಕೆ ಹೋದ ಸ್ವಾಮಿ, ನಾವು ಫೋನ್ ಮಾಡಿದ್ವಿ, ಆಗಲೂ ಮಾತಾಡ್ದ, ಬಟ್ ಆಮೇಲೆ ಏನಾಯಿತು ಅಂತ ಗೊತ್ತೇ ಆಗಲಿಲ್ಲ ಅಂತ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿಯನ್ನು ನೆನೆದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯ ನಿವಾಸಿ ಈತ. ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆ ನಿವಾಸಿ. ಅಪೋಲೋ ಮೆಡಿಕಲ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ರೇಣುಕಾಸ್ವಾಮಿ ಅಂತ ಗೊತ್ತಾಗಿದೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಅವರೇನೋ ವಿದ್ಯುತ್ ಇಲಾಖೆಯ ನಿವೃತ್ತ ನೌಕರರು ಅಂತ ಹೇಳ್ತಾರೆ. ಸಹನಾ ಜೊತೆ ಮದುವೆ ಆಗು 1 ವರ್ಷ ಆಗಿದೆ ಈ ರೇಣುಕಾಸ್ವಾಮಿಗೆ. 1 ವರ್ಷವೂ ಆಗಿಲ್ಲ ಇನ್ನೂ. ಈಗಾಗಲೇ ರೇಣುಕಾಸ್ವಾಮಿ ಪತ್ನಿ ಸಹನಾ 4 ತಿಂಗಳ ಗರ್ಭಿಣಿ, 4 ತಿಂಗಳ 5 ತಿಂಗಳ ಗರ್ಭಿಣಿ. ಈ ಹಿಂದೆ ಚಿತ್ರದುರ್ಗದ ಬಜರಂಗ ದಳದಲ್ಲಿದ್ದ. 3 ವರ್ಷಗಳ ಹಿಂದೆ ಬಜರಂಗ ದಳ ಸುರಕ್ಷಾ ಪ್ರಮುಖ ಆಗಿದ್ದ ರೇಣುಕಾಸ್ವಾಮಿ. ಬಜರಂಗ ದಳದಲ್ಲಿದ್ದ, ದರ್ಶನ್ ಅಭಿಮಾನಿ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಪವಿತ್ರ ಗೌಡಗೆ ಸ್ವಾಮಿ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಇದ್ದ ಆರೋಪ ಏನು ಕಳಿಸ್ತಾ ಇದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಫೋಟೋಸ್ ಕಳಿಸ್ತಾ ಇದ್ದ ಅಂತಕ್ಕಂಥ ಆರೋಪ. ಏನೋ ಫೋಟೋಸ್ ಕಳಿಸ್ತಾ ಇದ್ದಂತೆ, ಪದೇ ಪದೇ ತಾಕೀತು ಮಾಡಿದ್ರಂತೆ ನಟ ದರ್ಶನ್, ಎಚ್ಚರಿಕೆ ಕೊಟ್ಟಿದ್ರಂತೆ. ವಾರ್ನಿಂಗೂ ಬಗ್ಗದೆ ಮತ್ತೆ ಮೆಸೇಜ್ ಮಾಡಿದ್ದ ಈ ರೇಣುಕಾಸ್ವಾಮಿ. ವಾರ್ನಿಂಗೂ ಬಗ್ಗದೆ ಮತ್ತೆ ರೊಚ್ಚಿಗೆದ್ದ ದರ್ಶನ್ ಮತ್ತು ಬಾಡಿಗಾರ್ಡ್ಸ್ಗಳಿಂದ ಕೊನೆಗೆ ಮಾರಣಾಂತಿಕ ಹಲ್ಲೆ, ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಲೆಗೂ 3-4 ದಿನ ಮೊದಲೇ ಸ್ವಾಮಿಯನ್ನು ಕರೆತಂದು ಹಲ್ಲೆ ಮಾಡಿದ್ರು ಅಂತಲೂ ಕೂಡ ಹೇಳ್ತಾರೆ. ಹಲ್ಲೆ ನಡೆಸಿ ವಾರ್ನ್ ಮಾಡಿ ಕಳಿಸಿದ್ರು ದರ್ಶನ್ ಅಂಡ್ ಟೀಮ್ ಅಂತ ಒಂದು ಮಾಹಿತಿ ಇದೆ. ಆದರೂ ಬಿಟ್ಟಿರಲಿಲ್ಲ ಅಂತ. ನಾವೇನು ಹೇಳೋಣ, ಸಾಮಾನ್ಯ ಮನುಷ್ಯ ಗೊತ್ತಿಲ್ಲ. ಡ್ಯೂಟಿಗೆ ಹೋಗಿದ್ದಾನೆ ದುರ್ಗದಲ್ಲಿ, ಅಷ್ಟೇ ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಆಗಿದ್ದು ಗೊತ್ತು ಈ ಗಳಿಗೆಯಲ್ಲಿ ಗೊತ್ತಾಗಿರೋದು. ಪೊಲೀಸ್ನವರು ಚಿತ್ತೂರಿಗೆ ಬರ್ರಿ ಪೇರೆಂಟ್ಸ್ ಅಂತ ಹೇಳಿದ್ರೆ ಅಷ್ಟೇನೆ ಬಂದೀವಿ. ಡ್ಯೂಟಿಗೆ ಬಂದಿದ್ದಾನೆ ಅಷ್ಟೇ. ಅವನು ಮದುವೆ ಆಗಿದೆ ಅಪೋಲೋ ಫಾರ್ಮಸಿಯಲ್ಲಿ. ಏನು ಗೊತ್ತಿಲ್ಲ ನಮಗೆ. ಇಲ್ಲ, ಅವ್ನು ಡ್ಯೂಟಿ ಮಾಡೋನು, ಮನೆಗೆ ಬರೋನು, ಹೋಗೋಣ, ಅಷ್ಟು ಬಿಟ್ರಿ ಏನು ಗೊತ್ತಿಲ್ಲ. ನಾನು ರಿಟೈರ್ಡ್ ಎಂಪ್ಲಾಯಿ, ಒಬ್ಬನೇ ಮಗ. ಏನು ಮಾಡಬೇಕು ನಾನು? ಏನು ಹೇಳ ನಾನು? ಅವರೇ ತಿಳ್ಕೋಬೇಕು, ದೊಡ್ಡ ಮನುಷ್ಯರು. ನಾವೇನು ಮಾಡೋದೈತೆ? ಈಗ ಅನಾಪರದೇಶ ಮಗನ ಕೊಲೆ ಮಾಡಿದ್ದಾರೆ. ಅವನು ಉದ್ಧಾರ ಆಗ್ತಾರ? ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ? ಹೇಗೆ ಏನು ಅಂತ ಗೊತ್ತಿಲ್ಲ ಸ್ವಾಮಿ. ದಯಮಾಡಿ ನಾವು ಕೈ ಬಿಟ್ಬಿಡಿ. ಶನಿವಾರ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದಾನೆ. ಇಲ್ಲ ಯಾರಾಗುವೆಂದ್ರೆ ಗೊತ್ತಿಲ್ಲ. ಅವ್ನು ಡ್ಯೂಟಿಯಲ್ಲಿ ಹೋಗಿದ್ದ. ಇಲ್ಲ, ನಮಗೇನು ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಯಾವುದು ಗೊತ್ತಿಲ್ಲ. ಇಲ್ಲ ಅವನು ಗಂಡು ಮಗ ಬರ್ತಾನೆ ಬಿಡು ಅಂತ ಅಂದ್ವಿ. ಫೋನ್ ಮಾಡ್ರಿ, ಇದು ಸ್ವಿಚ್ ಆಫ್ ಬಂತು. ಶನಿವಾರ ಸಾಯಂಕಾಲ ಮಾಡಿದ್ದು 7 ಗಂಟೆಗೆ ಬರಲಿಲ್ಲಲ್ಲ ಅಂತ. ಗೊತ್ತಿಲ್ಲ ಸರ್. ಮಗನ ಕಳ್ಕೊಂಡಿದ್ದೀನಿ. ಏನು ಹೇಳೋದ? ಅನಾಪರದೇಶ ಮಗನ ಹೋಗ್ಬೇಕಂತಾರೆ. ನಾವೇನು ಹೇಳೋಣ, ಸಾಮಾನ್ಯ ಮನುಷ್ಯ. ಕಾಶಿನಾಥ್ ಅವರು ರೇಣುಕಾಸ್ವಾಮಿ ಅವರ ತಂದೆ. ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೇನು ತುಂಬ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲಿಕ್ಕಿಲ್ಲ. ಯಾಕೆಂದರೆ ಇವನು ಮಾಡ್ತಾ ಇದ್ದ ಮೆಸೇಜ್ಗಳನ್ನೆಲ್ಲ ಅವನು ತಂದೆ ತಾಯಿಗೆ ಯಾಕೆ ಹೇಳ್ಕೊತಾನೆ? ಅವ್ರು ಅಂದ್ಕೊಂಡಿದ್ದಾರೆ ಪಾಪ ಕೆಲಸಕ್ಕೆ ಹೋಗ್ತಾನೆ, ಬರ್ತಾನೆ, ಅವನಾಯಿತು, ಅವ್ನ ಕೆಲಸ ಆಯಿತು, ಹಾಗೆ ಅಂದ್ಕೊಂಡಿರ್ತಾರೆ. ಎಷ್ಟೋ ಕಡೆ ಹೀಗಾಗುತ್ತೆ. ಮನೆ ಬಿಟ್ಟು ಹೊರಬರ್ತಕ್ಕಂಥ ಮಕ್ಕಳು ಅಲ್ಲಿ ಹೊರಗಡೆ ಏನು ಮಾಡ್ತಾರೆ ಅಂತ ತಂದೆ ತಾಯಿಗೆ ಏನು ಗೊತ್ತಿರುತ್ತೆ?